ನಾನು ಈ ಚರ್ಚೆಯನ್ನು ಶುರು ಮಾಡೋದಕ್ಕೂ ಮುಂಚೆ ಈ ಚರ್ಚೆ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತರೋದಕ್ಕೂ ಮುಂಚೆ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ ಒಮ್ಮೆ ನೋಡೋಣ. ಡಿ.ಕೆ. ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಡಿಜಿಟಲ್ ವಾಹಿನಿಗೆ ಸಂದರ್ಶನವನ್ನು ಕೊಡುವಂಥ ಸಂದರ್ಭದಲ್ಲಿ ಪ್ರಶ್ನೆ ಅವರಿಗೆ ಕೇಳಿದ್ದು CM ರೇಸ್ ಬಗ್ಗೆ. ಅವ್ರು ಹೇಳಿದ್ರು, ನಾನು ಇದ್ದೀನಿ, ಸಿದ್ದರಾಮಯ್ಯನವರಿದ್ದಾರೆ, ಪಕ್ಷ ನಿರ್ಧಾರ ಮಾಡುತ್ತೆ. ಆಗ ಸಂದರ್ಶನದಲ್ಲಿ ಪ್ರಶ್ನೆ ಮಾಡಿದಂಥ ಒಬ್ಬ ಪತ್ರಕರ್ತರು ಕೇಳ್ತಾರೆ, ಅಲ್ಲ ಖರ್ಗೆ ಅವ್ರದ್ದೊಂದು ನನಸಾಗದ ಕನಸು, ಅವ್ರನ್ನ ಮುಖ್ಯಮಂತ್ರಿ ಮಾಡಲೇ ಇಲ್ವಲ್ಲ ಕರ್ನಾಟಕದಲ್ಲಿ ಅಂತ. ಅವಾಗ KPCC ರಾಜ್ಯಾಧ್ಯಕ್ಷರು ಹೇಳ್ತಾರೆ, ಅವ್ರು ಬರೋದಾದರೆ ಖಂಡಿತ ನಾನು ದಾರಿ ಬಿಡ್ತೀನಿ ಅಂತ. ಅವ್ರ ಮಾತನ್ನು ಕೇಳ್ಬಿಡಿ ಮೊದಲನೇದಾಗಿ. Mr. Kharge's only regret could be that he could never become the chief minister of Karnataka. He held part of the post there. See, he's the tallest leader of my party. Still, I feel that if he desire, he is most welcome. If he wants to become the chief minister, if your party wins, why not? If he desire, let we should give him an opportunity. If he desire, you will opt out of the race, chief minister race. I'm sure. I'm 100%. I'm telling you on record. If Mr. Kharge wants to become the chief minister, I'll walk out and give a way for him, and I'll work with him. ಅವ್ರು ಹೇಳಿರೋದು ಬಹಳ ಸ್ಪಷ್ಟ ಇದೆ. ಖರ್ಗೆ ಅವರು ಇಚ್ಛಿಸಿದ್ದೇ ಆದರೆ ನಾನು ದಾರಿ ಬಿಡ್ತೀನಿ. ಇದ್ರ ಹಿಂದೆ ಹತ್ತಾರು ರೀತಿಯ ವಿಶ್ಲೇಷಣೆಗೆ ಆಸ್ಪದ ಇರುವಂತ ವಿಷಯ ಇದು. ಇದರಲ್ಲಿ ನೇರ ನೋಡೋದಾದ್ರೆ 3 ಸಿನಾರಿಯೋಗಳು ಉದ್ಭವ ಆಗ್ತವೆ. ಅದನ್ನ ಕೂಡ ತರ್ತೀನಿ ನಿಮ್ಮ ಮುಂದೆ. ಅದಕ್ಕೂ ಮುಂಚೆ ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು. ಸಂದರ್ಶನದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಉತ್ತರದ ಜೊತೆಗೆ ಪಕ್ಷಕ್ಕೆ ಸೂತ್ರದ ಸೂಚನೆಯನ್ನು ಕೊಟ್ರ. ಅಂದ್ರೆ ನಾಳೆ ದಿವಸ ಒಂದು ಸರ್ಕಾರ ರಚನೆ ಮಾತ್ರ ಅಲ್ಲ, ಸರ್ಕಾರ ಸ್ಥಿರವಾದ ಆಡಳಿತವನ್ನು ಕೊಡಬೇಕು. ಅದೇ ಎರಡನೇ ಪ್ರಶ್ನೆ. ಸರ್ಕಾರ ರಚನೆ ಮಾತ್ರವಲ್ಲ, ಸ್ಥಿರ ಆಡಳಿತಕ್ಕಾಗಿ ಸೂತ್ರದ ಪರಿಗಣನೆ ಅನಿವಾರ್ಯವಾಗ್ಬೋದಾ? ಈ ಸೂತ್ರ ಕೊಟ್ಟಿರೋದು ಡಿ.ಕೆ. ಶಿವಕುಮಾರ್ ಅವರು. ಅವ್ರು ಹೇಳ್ಬಿಡ್ತಾರೆ, ಅವ್ರು ಬಂದರೆ ನಾನು ಬಿಡ್ತೀನಿ, ಅವ್ರು ಬಿಟ್ಟರೆ ಸ್ಥಿರ ಸರ್ಕಾರ, ಸ್ಥಿರ ಆಡಳಿತ ಆಗ್ಬೋದಾ? ಇಂತಹ ಸಾಧ್ಯತೆಗೆ ಅಧಿಕೃತ ಮಾನ್ಯತೆ ಕೊಟ್ಟಲ್ಲಿ ಕಾಂಗ್ರೆಸ್ ವಿರೋಧಿಗಳಿಗೆ ಅಸ್ತ್ರವಾಗ್ಬೋದಾ ಇದು? ಈಗ ಸದ್ಯಕ್ಕೆ ಒಬ್ರು ಪತ್ರಕರ್ತರು ಪ್ರಶ್ನೆ ಕೇಳಿದ್ದಾರೆ, KPCC ರಾಜ್ಯಾಧ್ಯಕ್ಷರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇದು ಕೇವಲ ಆ ಒಂದು ವ್ಯಾಪ್ತಿಯಲ್ಲಿ ಮಾತ್ರ ಇರುವಂಥದ್ದು. ಪಕ್ಷದ ವ್ಯಾಪ್ತಿಗೆ ಬಂದು ಹೌದು ಹಿಂಗೆ ಯಾಕೆ ಆಗಬಾರ್ದು ಅಂತ ಅಧಿಕೃತವಾಗಿ ಯಾರಾದರೂ ಹೇಳಿಬಿಟ್ರೆ ರಾಜಕೀಯ ವಿರೋಧಿಗಳು ಅಂದರೆ ಕಾಂಗ್ರೆಸ್ ವಿರೋಧಿಗಳು ಯಾರ್ಯಾರಿದ್ದಾರೆ ಅವ್ರು ಇದನ್ನ ಹೇಗೆ ಬಳಸ್ಕೋಬಹುದು ಅನ್ನೋದು ನನ್ನ ಪ್ರಶ್ನೆ. ಬಂಡಾಯದ ಪ್ರಮಾಣ ಕನಿಷ್ಠವಾಗಿಸಲು ಬಿಜೆಪಿಯ ಸೂತ್ರವೇನೋ ಅದು ನನ್ನ ಎರಡನೇ ಚರ್ಚೆಯ ವಿಷಯ. ಕಡೆ ಭಾಗದಲ್ಲಿ ತಗೊಳ್ಳೋದಕ್ಕೆ ಇಚ್ಛಿಸ್ತೀನಿ.